ಇನ್ನು ಬೆಳಗಾವಿ ಯೋಧ ದಯಾನಂದ್ ಅವರ ಅಂತ್ಯಕ್ರಿಯೆ ಈಗ ನೆರವೇರಿದೆ. ಸಾಂಬ್ರಾ ಗ್ರಾಮದಲ್ಲಿ ದಯಾನಂದ್ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಈ ವೀರ ಯೋಧನ ಅಂತ್ಯಕ್ರಿಯೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು. ಸಾಂಬ್ರಾದಲ್ಲಿ ಯೋಧನ ಪಾರ್ಥಿವ ಶರೀರದ ಮೆರವಣಿಗೆ ಮೊದಲು ನಡೆಸಿದ್ರು. ಮೆರವಣಿಗೆ ಬಳಿಕ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಗಂಡನ ಪಾದ ಮುಟ್ಟಿ ನಮಸ್ಕರಿಸಿ ಪತ್ನಿ ಗೋಳಾಡಿದ್ದಾರೆ. ಗಂಡನ ಮುಖ ಹೀಗೇಕೆ ಮಾಡಿದ್ದೀರಾ ಅಂತ ಆಕ್ರಂದನವನ್ನು ವ್ಯಕ್ತಪಡಿಸಿದ್ದಾರೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಆದಂತಹ ಒಂದು ದುರ್ಘಟನೆ. ಕರ್ತವ್ಯ ನಿರತ ಯೋಧರು ತೆರಳುತ್ತಾ ಇದ್ದಂತಹ ವೆಹಿಕಲ್ ಕಂದಕಕ್ಕೆ ಉರುಳಿ ಬಿದ್ದ ಪರಿಣಾಮವಾಗಿ 5 ಜನ ಹುತಾತ್ಮರಾದರು. ಅದರಲ್ಲಿ 3 ಜನ ಕರ್ನಾಟಕದವರು ಕೂಡ ಇದ್ದರು. ಅದರಲ್ಲಿ ಬೆಳಗಾವಿಯ ಯೋಧ ದಯಾನಂದ್ ಕೂಡ ಒಬ್ಬರು. ಈಗ ದಯಾನಂದ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಸೇನೆಯ ಕೆಲವು ಅಧಿಕಾರಿಗಳು ರಾಷ್ಟ್ರಧ್ವಜವನ್ನು ದಯಾನಂದ್ ಅವರ ಪಾರ್ಥಿವ ಶರೀರಕ್ಕೆ ಹೊದಿಸಿದ್ರು. ಅದೇ ಪಾರ್ಥಿವ ಶರೀರದ ಮೇಲಿದ್ದಂತಹ ರಾಷ್ಟ್ರಧ್ವಜವನ್ನು ನೀಟಾಗಿ ಮಡಚಿ ಅದನ್ನು ಅವರ ಕುಟುಂಬದವರಿಗೆ ಹಸ್ತಾಂತರಿಸಿದ್ದಾರೆ. ಅದಾದ ನಂತರ ಸಕಲ ಸರ್ಕಾರಿ ಗೌರವಗಳನ್ನು ನೀಡಲಾಯಿತು. ನಂತರ ಈಗ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಕುಂದಾಪುರದ ಯೋಧ ಅನೂಪ್ ಪೂಜಾರಿ ಅವರ ಅಂತ್ಯ ಸಂಸ್ಕಾರ ಕೂಡ ನೆರವೇರಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಕುಂದಾಪುರದ ಬಿಜಾಡಿಯ ಅವರ ಗ್ರಾಮ ಏನಿದೆ, ಸ್ವಗ್ರಾಮ, ಆ ಬಿಜಾಡಿಯ ಕಡಲ ತೀರದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ನೋಡಿ, ಇದು ಅನೂಪ್ ಪೂಜಾರಿ, ಕುಂದಾಪುರದ ಬಿಜಾಡಿಯ ನಿವಾಸಿ. ಅವರ ಒಂದು ಅಂತ್ಯ ಸಂಸ್ಕಾರವನ್ನು ಕೂಡ ಈಗ ನೆರವೇರಿಸಲಾಗಿದೆ. ಪತ್ನಿ ಮಂಜುಶ್ರೀಗೆ ತ್ರಿವರ್ಣ ಧ್ವಜವನ್ನು ಹಸ್ತಾಂತರಿಸಿದ್ರು. ಮುಗಿಲು ಮುಟ್ಟಿದೆ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆ. ಅಂತ್ಯ ಸಂಸ್ಕಾರದ ವೇಳೆ ಸಾವಿರಾರು ಜನ ಕೂಡ ಭಾಗಿಯಾಗಿದ್ದರು. ಇನ್ನು ಮತ್ತೊಬ್ಬ ಯೋಧ, ಬಾಗಲಕೋಟೆಯ ಯೋಧ ಮಹೇಶ್ ಅವರು ಕೂಡ ಹುತಾತ್ಮರಾದರು. ಮಹಾಲಿಂಗಪುರದಲ್ಲಿ ಅಂತಿಮ ಯಾತ್ರೆ ಈಗ ನಡೀತಾ ಇದೆ. ಬಾಗಲಕೋಟೆ ರಬಕವಿ ಬನಹಟ್ಟಿಯ ಮಹಾಲಿಂಗಪುರ ಪಟ್ಟಣದಲ್ಲಿ ಸೇನೆಯ ತೆರೆದ ವಾಹನದಲ್ಲಿ ಅಂತಿಮ ಯಾತ್ರೆಯನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಕೆಲವೊಂದಷ್ಟು ಜನ ವಿದ್ಯಾರ್ಥಿಗಳು ಹಾಗೆ ಸಾಕಷ್ಟು ಜನ ಸಾರ್ವಜನಿಕರು ಮಹೇಶ್ ಮರಿಗೊಂಡ ಅಮರ್ ರಹೆ ಅನ್ನುವಂಥ ಒಂದು ಘೋಷಣೆಗಳನ್ನು ಕೂಗಿದ್ರು. ಸರ್ಕಾರಿ ಜಮೀನಿನಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಎಲ್ಲ ಪ್ರಕ್ರಿಯೆಗಳು ಈಗ ಆರಂಭವಾಗಿವೆ. ಕೆಂಗೇರಿ ಮಡ್ಡಿಯ ಸರ್ಕಾರಿ ಜಮೀನಿನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.